ಬ್ಯಾಂಗ್ಳೂರ್ 24x7 ಇಂದ ನಾನು ಗೌರಿ ಶಂಕರ್. ಈಗ ನಾವು ವಾರ್ಡ್ ನಂಬರ್ 127 ಮೂಡಲ್ಪಾಳ್ಯದಲ್ಲಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಕೆ ಪ್ರೇಮ ಅವರು JDS ಪರವಾಗಿ ನಿಂತಿದ್ದಾರೆ. ಅವ್ರನ್ನ ಕೆಲವು ವಿಷಯಗಳನ್ನ ಕೇಳೋಣ. ಅವ್ರು ಏನಕ್ಕೋಸ್ಕರ ಈ ಏರಿಯಾದಲ್ಲಿ ನಿಂತಿದ್ದಾರೆ, ಈ ವಾರ್ಡ್ನಲ್ಲಿ. ಓಕೆ, ಕೆ ಪ್ರೇಮ ಅವರೇ, ನೀವು ಯಾವ ಕಾರಣ, ಯಾವ ಉದ್ದೇಶದಿಂದ JDS ಪರವಾಗಿ ನಿಂತಿದ್ದೀರಾ? ಬಡವರಿಗೋಸ್ಕರ ಪ್ರಯತ್ನ ಪಟ್ಟು ನಾನು ಬಡವರಿಗೆ ಒಳ್ಳೇದ್ ಮಾಡ್ಬೇಕು ಅಂತ. ನಮ್ಮ ವಾರ್ಡ್ ನಲ್ಲಿ ತುಂಬಾ ಬಡವರಿದ್ದಾರೆ. ಅವ್ರಿಗೆ ಯಾವ ತರ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಜನರಿಗೆ ಹೆಂಗಸರಿಗೆ ನಾನು ಒಳ್ಳೇದ್ ಮಾಡ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಹೊಲಿಗೆ ತರಬೇತಿ ಕೇಂದ್ರ ಆತರ ಏನಾದ್ರು ಅನ್ಕೊಂಡಿದ್ದೀರಾ? ಆತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಆಮೇಲೆ ಈಗ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ವೋಟ್ ಮಾಡೋದಿಲ್ಲ. ಅವ್ರಿಗೆ ಯಾವ ರೀತಿ ಹೇಳ್ತೀರಾ? ವೋಟ್ ಮಾಡ್ಬೇಕು ಅಂತ ಯಾವ ರೀತಿ ಕೇಳ್ಕೊತೀರಾ? ನಾನು ಅನ್ಕೊಂಡಿದ್ದೀನಿ 10% ನಾನು ಅನ್ಕೊಂಡಿದ್ದೀನಿ ರಾಕಿ ಆಗ್ತಾರೆ ಅಂತ. ಹೋಗಿತ್ತವೆಲ್ಲ ನನಗೆ ನಂಬಿಕೆ ಇದೆ, ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ನನಗೆ. ಹಾಕಿ ಆಗ್ತಾರೆ. ಹಾಗೆ ನೀವು ಈಗ ಈ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಬಡವರಿಗೆ ಅಥವಾ ಯಾರೇ ಬಂದು ನಿಮ್ಮ ಹತ್ರ ಕಷ್ಟ ತಾಪತ್ರಯ ಹೇಳ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತೀರಾ? ಅವರು ಮನೆ ಹತ್ರ ಬಂದು ಕೇಳಿದ್ರೆ ನಾನು ಮಾಡ್ಕೊಡಕ್ ಸಿದ್ಧ ಆಗಿದ್ದೀನಿ. ಸದಾ ನನ್ನ ಮನೆ ಬಾಕ್ಲು ಬಂದವರು ಕೇಳ್ಬೋದು, ನಾನು ಹೋಗಿ ಮಾಡ್ಕೊಡ್ತೀನಿ. ಯಾವಾಗ್ಲೂ ಸಿದ್ಧವಾಗಿ ಯಾವಾಗೂ ಸಿದ್ಧಾಗಿ ಇರ್ತೀನಿ. ಓಕೆ, ಈಗ ಪ್ರೇಮ ಅವರೇ, ನಮ್ಮ ವಾರ್ಡ್ ನಲ್ಲಿ ಏನೇನ್ ಸಮಸ್ಯೆ ಇದೆ ಅದನ್ನ ನೀವು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತೀರಾ? ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡಿದ್ದೀರಾ? ಅದನ್ನ ಸ್ವಲ್ಪ ಹೇಳ್ತೀರಾ? ನಾನು ಗೆದ್ದು ಬಂದ ನಂತರ ಅವರು ಏನೇ ಬಂದು ಕೇಳಿದ್ರು ನಾನು ಹೋಗಿ ಮಾಡ್ಕೊಡುತ್ತೇನೆ, ಸಿದ್ಧವಾಗಿದ್ದೇನೆ. ಮತ್ತೆ ಪಾರ್ಕ್ ಮತ್ತೆ ಹುಡುಗರಿಗೆ ಆಟ ಆಡಕ್ಕೆ ಮೈದಾನ ಅದೆಲ್ಲ ನಾನು ಕಳಿಸ್ಕೊಡ್ತೀನಿ. ಈಗ ಪ್ರೇಮಬಾಯಿ ಅವರೇ, ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲಾ ರಾಜಕಾರಣಿಗಳನ್ನು ಬರೀ ಕೇವಲ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ. ಗೆದ್ದು ಬಂದ್ಮೇಲೆ ಮುಖ ಕೂಡ ತಿರುಗಿ ನೋಡಲ್ಲ. ಈಗ ನೀವು ಕೊಡೋ ಆಶ್ವಾಸನೆಗಳನ್ನ ಹೇಗ್ ಕಾಪಾಡ್ಕೊಳ್ತೀರಾ ಅಂತ? ನಾವು ಬಡವರನ್ನೇ, ಬಡವ್ರ ಕಷ್ಟ ಬಡವರಿಗೆ ಗೊತ್ತು. ಏನೇ ಕುಂದು ಗೊತ್ತಾ ಇದ್ರು ನಾನು ನೆರವೇರಿಸ್ಕೊಡ್ತೀನಿ. ಮತ್ತೆ ನೀರಿನ ಪ್ರಾಬ್ಲಮ್, ಚರಂಡಿ, ವಾರಿ ಅದೆಲ್ಲ ನಾನು ನೆರವೇರಿಸ್ಕೊಡ್ತೀನಿ. ಕುಂದು ಬೇರೆಯವ್ರು ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ. ನಾವು ಎಲ್ಲ ರಾಜಕೀಯ ನಾನ್ ಮಾಡಲ್ಲ. ನಾನ್ ಗೆದ್ದು ಬಂದ ನಂತರ ನಾನ್ ಮಾಡ್ಕೊಡ್ತೀನಿ. ಪ್ರೇಮಬಾಯಿ ಅವರೇ, ನೀವು ಗೆದ್ದು ಬಂದ್ಮೇಲೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಾ? ಯಾವ ರೀತಿ ಮಾಡ್ಬೇಕು ಅಂತ ಹಮ್ಮಿಕೊಂಡಿದ್ದೀರಾ? ಬಡವ್ರ ಮಕ್ಕಳಿಗೆ ಶಾಲೆ ಮತ್ತೆ ಪಾರ್ಕು ಏನು ಇಲ್ಲ, ಅದ್ ನಾನು ನೆರವೇರಿಸ್ಕೊಡ್ತೀನಿ. ಮತ್ತೆ ಹೆಂಗಸ್ರುಗಳಿಗೂ ಬಡವ್ರಿಗೆ ಸ್ವಯಂ ಉದ್ಯೋಗ ನಾನು ಮಾಡ್ಕೊಡ್ತೀನಿ. ಮತ್ತೆ ನೀರಿನ ಪ್ರಾಬ್ಲಮ್ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ. ಬೈದು ಇಲ್ಲ, ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ಗೂ ಮತ್ತೆ ಮಾಡ್ಕೊಡ್ತೀನಿ. ಓಕೆ, ಧನ್ಯವಾದಗಳು ಪ್ರೇಮ ಅವರೇ. ಧನ್ಯವಾದಗಳು. ನೋಡಿದ್ರಲ್ಲ, ಇವರು ಪ್ರೇಮಬಾಯಿ ಅವರು ವಾರ್ಡ್ ನಂಬರ್ 127 ಮೂಡಲ್ಪಾಳ್ಯದಿಂದ JDS ಪರವಾಗಿ ನಿಂತಿದ್ದಾರೆ. ಇವ್ರ ಮಾತುಗಳನ್ನ ಕೇಳಿದ್ವಿ. ಓಕೆ, ಧನ್ಯವಾದಗಳು ಪ್ರೇಮ ಅವರೇ. ಇವರು ಪ್ರೇಮಬಾಯಿ ಅವರು ವಾರ್ಡ್ ನಂಬರ್ 127 ಮೂಡಲ್ಪಾಳ್ಯದಿಂದ JDS ಪರವಾಗಿ ನಿಂತಿದ್ದಾರೆ. ಇವ್ರ ಮಾತುಗಳನ್ನ ಕೇಳಿದ್ರಲ್ವಾ? ನಾನು ಗೌರಿ ಶಂಕರ್, ಬ್ಯಾಂಗ್ಳೂರ್ 24x7.